ನಮ್ಮ ವಾಟರ್ ರಿಸೋರ್ಸಸ್ ಮಿನಿಸ್ಟರ್ ಪಾಟೀಲ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಟೈಮ್ ಕೇಳಿದೆ. ಅವ್ರು ರಾತ್ರಿ ಬಂದರು. ಇವತ್ತು ಬೇರೆ ಅವರ ಬಜೆಟ್ ಮೀಟಿಂಗ್ಸ್ ನಡೀತಾ ಇದೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೀರಾವರಿ ಜವಾಬ್ದಾರಿ ಸೋಮಣ್ಣವ್ರ ಮುಖಾಂತರ ಫೈಲ್ಸ್ ಎಲ್ಲ ಬರಬೇಕು ಅಂತ ಕೂಡ ನಿರ್ದೇಶನ ಇದೆ. ಸೊ ಅದಕ್ಕೆ ಸೋಮಣ್ಣವ್ರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಮೊನ್ನೆ 2ನೇ ತಾರೀಕು ಅಂದರೆ 4 ದಿನ ಹಿಂದೆ ಒಂದು ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಅವರು 3 ವಾರದಲ್ಲಿ ಒಂದು ತೀರ್ಮಾನಕ್ಕೆ ಬರಬೇಕು, ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದರು. ಹಿಂದೆ 3 ತಿಂಗಳು ಟೈಮ್ ಇತ್ತು. ನಾವು ಅಸೆಂಬ್ಲಿಲಿದ್ದೋ, ನಮ್ಗೆ ಇನ್ನೊಂದು ದಿನ ಟೈಮ್ ಕೊಡಿ ಅಂತ ನಾವು ಕೇಳ್ಕೊಂಡಿದ್ದೋ. ಈಗ 2ನೇ ತಾರೀಕು ಒಂದು ಅಫಿಡವಿಟ್ ಫೈಲ್ ಮಾಡಿದ್ದಾರೆ. ಸೊ ಆ ದೃಷ್ಟಿಯಿಂದ ನಾನು ಅವ್ರಿಗೆ ಟೈಮು ಫಿಕ್ಸ್ ಮಾಡಿ ನೀವು ಯಾವಾಗ ಬೇಕಾದ್ರೆ ರೆಡಿ ಇದ್ದೀನಿ. ಯಾಕೆಂದ್ರೆ ನಾವು ಒಬ್ಬರೇ ಮಾತಾಡೋದಲ್ಲ, ತಮಿಳ್ನಾಡು ಕೂಡ ಅವ್ರಿಗೆ ಕರೆಸಬೇಕು. ಮುಂಚಿತವಾಗಿ ಅದು ಬ್ರೀಫ್ ಮಾಡೋಣ ಅನ್ನೋ ದೃಷ್ಟಿಯಿಂದ ಟೈಮ್ ಕೇಳಿದ್ದೆ. ಸೊ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದರೆ ಅಫಿಷಿಯಲ್ ಆಗಿ ನಮ್ಮ 3-4 ಡೇಟ್ ಪ್ರಪೋಸಲ್ಸ್ನ, ಯಾಕೆಂದರೆ ನಾವು ಅವ್ರದ್ದು ಪಾರ್ಲಿಮೆಂಟ್ ಶುರು ಆಗ್ತಾ ಇದೆ, ಅಷ್ಟರೊಳಗಡೆ ನಾವೊಂದು ಡೇಟ್ ಫಿಕ್ಸ್ ಮಾಡಲಿಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅವರು ಡೇಟ್ ಕೊಡ್ತೀವಿ ಅಂತ ಹೇಳಿ ಅದಾದಮೇಲೆ ತಿರ್ಗಾ ಅವರು ಸುಪ್ರೀಂ ಕೋರ್ಟು ಏನೋ ಒಂದು ಡೈರೆಕ್ಷನ್ಸ್ ಇದೆ, ನಿಮ್ಮಲ್ಲೇ ನೆಗೋಸಿಯೇಷನ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ. ಏಕೆಂದರೆ ಇದು ನಮ್ಮ ಕೋಲಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕುಡಿಯೋ ನೀರಿಂದು ಪೆನ್ನಾ ರಿವರು ಏನವ್ರಿಗೆ ತೊಂದರೆ ಆಗಲ್ಲ, ಬಟ್ ಅವ್ರದ್ದು ಅವ್ರ ಸ್ಟೇಟು ತೊಂದರೆ ಆಗ್ತದೆ ಅಂತ. ಕೋಲಾರಲ್ಲಿ ಎಷ್ಟು ನೀರು ಸಮಸ್ಯೆ ಇದೆ ಅಂತ ನಿಮಗೆ ಅರಿವಿದೆ. ಹೊಸಕೋಟೆಗೂ ಆ ನೀರು ಬರುವಂಥದ್ದು ಇದೆ. ಸೊ ಈಗಾಗಲೇ ಆ ಭಾಗಕ್ಕೆಲ್ಲ ನಾವು ವೇಸ್ಟ್ ಆಗ್ತಿದ್ದ ನೀರನ್ನ ತೆಗೆದುಕೊಂಡು ಹಾಕ್ತಾ ಇದ್ದೀವಿ. ಒಳ್ಳೆ ಪ್ರಾಜೆಕ್ಟು. ಆ ಪ್ರಾಜೆಕ್ಟ್ ನೋಡಿ ಹಿಂದೆ ಸೆಂಟ್ರಲ್ ಗೌರ್ಮೆಂಟು ಭಾಳ ಅಪ್ರಿಷಿಯೇಷನ್ ಎಲ್ಲ ಕೊಟ್ಟಿತ್ತು. ಅದು ಆಮೇಲೆ ನಮ್ಮ ವೃಷಭಾವತಿ ಎರಡನ್ನೂ ವೇಸ್ಟ್ ವಾಟರ್ನ ನಾವು ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದಕ್ಕೆ ವಾಟರ್ ಟೇಬಲ್ ಎಲ್ಲ ಇಂಪ್ರೂವ್ ಆಗಿದೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ನಾವು ರಿಕ್ವೆಸ್ಟ್ ಮಾಡಿ ಅಲ್ಲೇ ಸೆಟಲ್ಮೆಂಟು, ಟ್ರಿಬ್ಯುನಲ್ ಮತ್ತೊಂದೆಲ್ಲ ಹೋದರೆ ಭಾಳ ಲೇಟ್ ಆಗ್ತದೆ. ಸುಮ್ಮನೆ ಕೋರ್ಟು ಕಚೇರಿ ಲಾಯರ್ಗಳಿಗೆ ಹೆಚ್ಚಿಗೆ ಹಣವನ್ನು ಖರ್ಚು ಮಾಡಬೇಕಾಗ್ತದೆ. ಮತ್ತು ಬೇರೆ ನಾನು ಪ್ರಹ್ಲಾದ್ ಜೋಶಿನೂ ಟೈಮ್ ಕೇಳಬೇಕು ಅಂತಿದ್ದೆ, ಇವತ್ತು ಆಗ್ತಾ ಇಲ್ಲ. ಏಕೆಂದರೆ ಅದು ಅವರು ಫಾರೆಸ್ಟ್ ಅವರು ನಮಗಾಲೇ ಟೈಮ್ ಕೊಡ್ತೀವಿ ಅಂತ ಹೇಳಿ ಕ್ಲಿಯರೆನ್ಸ್ ಮಾಡ್ತೀವಿ ಅಂತ ಹೇಳಿದರು. ಸೊ ಈ ಮಧ್ಯದಲ್ಲಿ ಲೋಕಲ್ ಮಿನಿಸ್ಟರ್ಸ್ನ ಇನ್ನೊಂದ್ಸತಿ ಬಂದು ನಾನು ಭೇಟಿ ಮಾಡ್ತೀನಿ. ಸರ್, ಮೇಕೆದಾಟು ಬಗ್ಗೆ ಏನು ಚರ್ಚೆ ಆಯಿತು? ಅದನ್ನು ನಾನು ಡಿಸ್ಕಸ್ ಮಾಡೋಕ್ಕಾಗಲ್ಲ, ನಮ್ದಿದೆ. ಆಮೇಲೆ ನಮ್ಮ ಹಣದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನಮಗೇನು 5,200 ಕೋಟಿ ಕೊಡಬೇಕು ಅಂತ ಏನೋ ರಿಡಕ್ಷನ್ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಇದೆ. ಇನ್ನು ನನಗದು ಸರಿಯಾದ ಮಾಹಿತಿ ಇಲ್ಲ. ಯಾವಾಗ ಏನು ಕೊಡ್ತಾರೆ? ಅದೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ನಮ್ಮ ಪ್ರಾಜೆಕ್ಟ್ ಎಲ್ಲ ಕಳಿಸ್ಕೊಟ್ಟಿದ್ದೀವಿ, ಸ್ವಲ್ಪ ಫಾಲೋಅಪ್ ಮಾಡ್ತಾ ಇದ್ದೀವಿ. ಸರ್, ಈಗ ಡಿನ್ನರ್ ಪಾಲಿಟಿಕ್ಸು ಇನ್ನೊಂದು ಹಂತ ಪಡಿತಾ ಇದೆ. ನಾಳೆ ಕೂಡ ಪರಮೇಶ್ವರ್ ಅವರು ಒಂದು ಸಭೆ ಕರೆದಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ. ನಾನು ಹೊರಗಡೆ ಇದ್ದೆ. ನಾನು ಬಂದು ಪಕ್ಷದ ಕೆಲಸ ಇತ್ತು ನನಗಿಲ್ಲಿ. ಪ್ಯಾರಿ ದೀದಿ ಅಂತ ಒಂದು ಯೋಜನಾ, ನಮ್ಮಲ್ಲಿ ಗೃಹಲಕ್ಷ್ಮಿ ಹೆಂಗಿದೆ ಅದನ್ನು ನಾನೇ ಬಂದು ನ್ಯಾಷನಲ್ ಲೆವೆಲ್ ಅನೌನ್ಸ್ ಮಾಡಬೇಕು ಡೆಲ್ಲಿಲಿ ಅಂತ ನನಗೆ ಇನ್ಸ್ಟ್ರಕ್ಷನ್ ಇತ್ತು. ಅದಕ್ಕೆ ನೇರವಾಗಿ ನಾನು ಇಲ್ಲಿಗೆ ಬಂದು ನಾನೇ ಅದನ್ನು ಪ್ರೆಸ್ ಕಾನ್ಫರೆನ್ಸಲ್ಲಿ ತಾವೆಲ್ಲ ಇದ್ದೀವಿ. 2,000 ರೂಪಾಯಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಸೊ ಅದು ಪಕ್ಷ ಇವತ್ತು ನಾಳೆ ಡೇಟ್ ಫಿಕ್ಸ್ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ ನೀನು ಬಂದು ಮಾಡಬೇಕು ಅಂತ ನನಗೆ ಆ ಜವಾಬ್ದಾರಿ ಪಕ್ಷ ವಹಿಸಿತ್ತು. ಅದಕ್ಕೆ ನಾನು ಬಂದೆ. ಅಲ್ಲ, ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ ಈ ಸರಿ ರಾಜಕಾರಣ. ಅಂದರೆ ಮೊನ್ನೆ ಒಬ್ಬೊಬ್ಬರೇ ಸಚಿವರು ಈ ರೀತಿ ಡಿನ್ನರ್ನ ಆಯೋಜನೆ ಮಾಡ್ತಾ ಇದ್ದಾರೆ. ನೋಡಿಪ್ಪ, ನನಗೆ ಗೊತ್ತಿಲ್ಲ, ನನ್ನವರೆಗೂ ಮಾಹಿತಿ ಇಲ್ಲ. ನಾನು ಬೆಂಗಳೂರು ಹೋದ್ಮೇಲೆ ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸರ್, ಐಶ್ವರ್ಯ ಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರ ಹೆಸರು ಎಲ್ಲ ತಳಕು ಹಾಕೊಂಡಿತ್ತು ಬಂತು ಅನ್ನೋದು, ಇದ್ರ ಹಿಂದೆ ಯಾರಿದ್ದಾರೆ ಅಂತ ನನಗೆ ಗೊತ್ತಿದೆ ಅನ್ನೋಂಥದ್ದು ಕುಮಾರಸ್ವಾಮಿ ಅವರ. ನನಗೆ ಗೊತ್ತಿಲ್ಲಪ್ಪ. ನನಗೆ ಯಾವ ಗೌಡನೂ ಗೊತ್ತಿಲ್ಲ, ಯಾರು ನನಗೆ ಗೊತ್ತಿಲ್ಲ. ಎಲ್ಲ ಸುಮ್ಮನೆ ನನಗೆ ಗೊತ್ತಿಲ್ಲದೆ, ನನಗೆ ಸಂಬಂಧ ಇಲ್ಲದೆ ಹೋದ್ದು, ನನಗೆ ಗೊತ್ತಿಲ್ಲದೆ ಹೋದ್ದು. ನಾನು ಟಿ ವಿಲಿ ಮಾತ್ರ ಹೇಳಿದೆ. ನನ್ನ ತಮ್ಮನೂ ನನಗೆ ಸಿಕ್ಕಿಲ್ಲ. ಯಾರೋ ನಮ್ಮ ತಂಗಿ ಅಂತ ಅಂದ್ಬಿಟ್ಟು ಹೆಸರು ಬಳಸ್ಕೊಳ್ತಾ ಇದ್ದಾರೆ ಅಂತ ಇತ್ತು. ನನಗೆ ಅದೇನು ಟಿ ವಿಲಿ ತೋರಿಸ್ತಾ ಇದ್ರು. ಆಮೇಲೆ ನನ್ನ ತಮ್ಮ ಏನೋ ಕಾಗದ ಬರ್ತಿದ್ದಾನೋ, ಕಂಪ್ಲೇಂಟ್ ಫೈಲ್ ಮಾಡಿದ್ದಾನೋ ಅಂತ. ನೆಗ್ಲೆಕ್ಟ್ ಮಾಡಬೇಕಾಗಿದ್ದು ನನ್ನ ತಮ್ಮ ನೆಗ್ಲೆಕ್ಟ್ ಮಾಡಬೇಕಾಯ್ತು ಅಂದ್ಕೊಂಡಿದ್ದೆ. ಬಟ್ ನಾವು ಮಾತಾಡೋಕ್ಕಿಲ್ಲ. ಹೊರಗಡೆ ದೇಶಕ್ಕೆ ಆತನು ಹೋಗಿದ್ದ, ನಾನು ಮಾತಾಡೋಕ್ಕಾಗಲಿಲ್ಲ. ಸರ್, ಈಗ ದೆಹಲಿಯಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿರುವಂತೆ ಪ್ಯಾರಿಜಿಗೆ 2,500 ರೂಪಾಯಿ ಕೊಡ್ತಾ ಇದೆ ಅನ್ನೋ ಘೋಷಣೆ ಮಾಡಿದೆ. ಅಧಿಕಾರಕ್ಕೆ ಬಂದ್ರೆ ಅಂತ. ಅಧಿಕಾರದಲ್ಲಿರುವಂಥ ರಾಜ್ಯದಲ್ಲಿ
ಕಾಂಗ್ರೆಸ್ ಕೇವಲ 2,000 ರೂಪಾಯಿ ಕೊಡ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಯಾರ್ರೀ ಕೇವಲನಾ 2,000? ಅಂದ್ರೆ 2,000 ಮಾತ್ರ ಅಧಿಕಾರದಲ್ಲಿರುವಂತ ರಾಜ್ಯದಲ್ಲಿ ಅಂತ. ನೋಡಿ, ದೆಹಲಿಲಿ ಈಗ ನೀವು ಬಂದು ದೆಹಲಿಲಿ ಕೆಲಸ ಮಾಡ್ತಾ ಇದ್ದೀರ. ಯಾಕೆ ಇದನ್ನು ಕೊಡ್ತಾ ಇದೀವಿ ಅಂತ ಅಂದ್ರೆ ಪ್ರೈಸ್ ರೈಸ್ ಎಲ್ಲದಕ್ಕೂ ಜಾಸ್ತಿ ಆಗ್ತಾರೆ, ಜನರ ಬದುಕು ಆಗಬೇಕು ಅಂತ. ನಮ್ಮಲ್ಲಿ ಈಗ ನೀವು ಡೆಲ್ಲಿಲಿ ಕೆಲಸ ಮಾಡೋರಿಗೆ ನಿಮ್ಗೆ ಸಂಬಳ ಒಂದು ಲೆವೆಲ್ ಸ್ವಲ್ಪ ಜಾಸ್ತಿ ಇರ್ತದೆ, ಅಲ್ಲಿ ಖರ್ಚು ಕಡಿಮೆ ಇದೆ, ಇಲ್ಲಿ ಬಾಡಿಗೆ ಜಾಸ್ತಿ ಇದೆ, ವೆಹಿಕಲ್ ಜಾಸ್ತಿ ಇದೆ. ಸೊ ಇದು ಸಣ್ಣ ರಾಜ್ಯ, ಅದಕ್ಕಿಂತ ಆರ್ಥಿಕವಾದಂಥ ಶಕ್ತಿ ಇಲ್ಲಿ ಜಾಸ್ತಿ ಇದೆ. ನಾವು 5 ಸ್ಕೀಮ್ ಕೊಟ್ಟಿದ್ದೀವಿ, ಒಂದು ಸ್ಕೀಮ್ ಅಲ್ಲ, 10 kg ಫ್ರೀ ಕೊಟ್ಟಿದ್ದೀವಿ, 200 ಯೂನಿಟ್ ಪವರ್ ಕೊಟ್ಟಿದ್ದೀವಿ. ಒಬ್ಬಂಗೆ ಸಾಮಾನ್ಯಗೆ 5,000 ರೂಪಾಯಿ ತಲುಪೋ ರೀತಿಯಲ್ಲಿ ನಾವು ಮಾಡಿದ್ದೀವಿ. ಸರ್, ಈ ಹಿಂದೆ 40% ಸರ್ಕಾರ ಅಂತ ನೀವು ಆರೋಪ ಮಾಡ್ತಿದ್ರಿ, ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರೆ 60% ಸರ್ಕಾರ ಈಗ ಇರೋದಂತ. ಹೌದಾ? ಅದೆಲ್ಲ ಮಾತಾಡೋಣ. ಅವರ ಭಂಡಾರದಲ್ಲಿ ಏನೇನಿದೆ ಅಂತ ಮಾತಾಡೋಣ, ಈಗ ಬೇಡ ಅದೆಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.